ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಏನಾಗ್ತದೆ, ಹೆಗ್ಗಡೆ ಅವರು ಏನು ಮಾಡ್ತಿದ್ದಾರೆ? ಈ ಕಡೆ ಗೌರಿ ಕಾಲ್ ಮಾಡ್ತಾ ಇರೋ ಅಷ್ಟರಲ್ಲಿ ಹೆಗ್ಗಡೆ ಅವರು ನೀರು ಒಳಗಡೆ ದುಮ್ಮಿಕೆ ಬಿಟ್ರು. ಅವರ ಪ್ರಾಣಕ್ಕೆ ಅಪಾಯವಾಗ್ಬಿಡುತ್ತೆ. ಯಾಕೆ ಈ ರೀತಿ ಎಲ್ಲ ಆಗ್ತದೆ, ಏನಾಯಿತು, ಇದೆಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಇಲ್ಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಇಲ್ಲಿ ಶ್ರವಣ ಮಾಡಿದ ಎಡವಟ್ಟು ಎಲ್ಲರನ್ನ ಕೂಡ ವಿಧಿಯ ಜೊತೆ ಆಟ ಆಡಿಸ್ತದೆ ಅಂತ ಹೇಳ್ಬೋದು. ಈ ಕಡೆ ಶರಣ ಯಾವಾಗ ಗೌರಿ ತಲೆಗೆ ಹೊಡೆದು ಅವಳನ್ನ ಪ್ರಜ್ಞೆ ತಪ್ಪಿಸಿ ಲಾರಿಗೆ ಹಾಕಿದ್ನೋ, ಅಲ್ಲೇ ಅಪ್ಪು, ಗೌರಿ ಹಾಗೆ ಅವರ ಫ್ಯಾಮಿಲಿ, ಅವರ ಜೀವನದ ದಿಕ್ಕೆ ಬದಲಾಗಿ ಹೋಯಿತು. ಈ ಕಡೆ ಅಪ್ಪು ತಾನು ಬಾಂಬೆಗೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೆ, ಆ ಒಂದು ಲಾರಿಗೋಸ್ಕರನೇ ವೇಟ್ ಮಾಡ್ತಿದ್ದ. ಬಟ್ ಇಲ್ಲಿ ಗೌರಿನ ತಲೆಗೆ ಹೊಡೆದದ್ದೆ ಅದೇ ಲಾರಿ ಮೂಟೆ ಒಳಗಡೆ ಹಾಕ್ಬಿಟ್ಟಿದ್ದಾನೆ ಶ್ರವಣ. ಅವನು ಕುಡಿದು ಮಾತಲ್ಲಿದ್ದಾನೆ, ಏನೇನೋ ಕನ್ವರ್ಸ್ತಿದ್ದಾನೆ, ಅದರಲ್ಲಿ ಅವನು ಸತ್ಯ ಬಾಯ್ ಬಿಡ್ತಾನೆ. ಬಟ್ ಕ್ಲಿಯರ್ ಆಗಿ ಏನೂ ಹೇಳೋದಿಲ್ಲ. ಒಬ್ರು ತಲೆಗೆ ಹೊಡೆದು ಹಾಕಿ ಊತಾಕ್ಬಿಟ್ಟಿದ್ದೀನಿ, ಮಣ್ಣು ಹಾಕ್ತಿದ್ದೀನಿ, ನೀವು ಮಣ್ಣು ಹಾಕಿ ಅಂತ. ಈ ಕಡೆ ಅನುಮಾನ ಬಂದಂಥ ಅಪ್ಪು ಲಾರಿ ನೋಡ್ತಾರೆ, ಬಟ್ ಕಾಣಿಸಲ್ಲ. ಅಷ್ಟರಲ್ಲಿ ಈ ಕಡೆ ಡ್ರೈವರ್ ಬಂದು ಈ ಕಡೆ ಮುಂಬೈಗೆ ಕರ್ಕೊಂಡು ಹೋಗ್ತಿದ್ದಾರೆ ಅಪ್ಪುನ. ಅದೇ ಒಂದು ಲಾರಿಯಲ್ಲಿ ಇದ್ದಾಳೆ ಗೌರಿ. ಬಟ್ ಹೋಗ್ತಾ 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 ಓಪನ್ ಆಗಿಬಿಡುತ್ತೆ ಹಿಂದೆಯಿಂದ ಲಾರಿ. ಮೂಟೆಗಳು ಉರುಳುತ್ತಾ ಹೋಗ್ತಿದ್ದಾವೆ. ಒಂದಷ್ಟು ಗಂಟೆಗಳ ಕಾಲ ಜರ್ನಿ ಆಗಿಬಿಟ್ಟಿದೆ ಅವರ ಊರಿಂದ. ಸುಮಾರು 6-7 ಗಂಟೆ ಜರ್ನಿ ಆಗಿದ್ದ ಈ ಕಡೆ ಏನೂ ಉರುಳ್ತಾ ಇದೆಯಲ್ಲ ಅಂತ ಅಬ್ಸರ್ವ್ ಮಾಡ್ತಾರೆ ಅಪ್ಪು. ಆಗ ಮೂಟೆಗಳು ಉರುಳ್ತಿರೋದು ಗೊತ್ತಾಗತ್ತೆ. ತಕ್ಷಣ ಲಾರಿ ಅಣ್ಣಂಗೆ ಹೇಳಿ ಗಾಡಿನ ನಿಲ್ಲಿಸಿ ಹೋಗಿ ಮೂಟೆಗಳು ಉರುಳುತ್ತಿದೆ ಅಂತ ನೋಡಿದ್ರೆ ಅಲ್ಲಿ ಗೌರಿ ಇರ್ತಾಳೆ. ಬಿಕಾಸ್ ಇನ್ನೇನು ಮೂಟೆಗಳು ಉರುಳುತ್ತಾ ಗೌರಿ ಉರುಳಬೇಕು ಇನ್ನು ಒಂದೇ ದೊಪ್ಪಗೆ ಅಷ್ಟರಲ್ಲಿ ಗಾಡಿ ನೆನೆಸ್ಬಿಡ್ತಾರೆ ಅಪ್ಪು. ಹಾಗಿದ್ರೆ ದೇವ್ರೆ ಆಗ್ಬಿಡ್ತಾರೆ ಗೌರಿಗೆ. ದೊಪ್ಪನೇ ಬಿದ್ದಿದ್ರೆ ಖಂಡಿತ ಅವಳ ಜೀವ ಬದುಕ್ತಾ ಇರಲಿಲ್ಲ. ತಕ್ಷಣ ಗೌರಿ ಅಂತ ಅನ್ಕೊಂಡಿದ್ದೆ, ನಿನಗೆ ಗೊತ್ತಿರೋ ವ್ಯಕ್ತಿನ ಅಂದಾಗ ಹೌದು ಅಂದಾಗ, ನೀನೇ ಕರ್ಕಿರ್ಕೊಂಡು ಬಂದ್ಯಾ ಅಂತ ಡ್ರೈವರ್ ಕೇಳಿದಾಗ ಇಲ್ಲ ಅಣ್ಣ ನನಗೆ ಗೊತ್ತೇ ಇಲ್ಲ, ಅವ್ರ ಅಪ್ಪ ಅಮ್ಮ ಎಲ್ಲ ಕೂಡ ಹುಡುಕ್ತಿದ್ದಾರೆ ಅವ್ರನ್ನ ಅಂತ ಹೇಳ್ತಾರೆ. ಆ ಕಡೆ ಕರ್ಕೊಂಡೋಗಿ ಹಾಕಪ್ಪ, ಯಾರು ತಪ್ಪು ತಿಳ್ಕೊಂಡ್ರೆ ಕರ್ಕೊಂಡೋಗಿ ಅಲ್ಲಿ ಮಲಗಿಸು ಅಂತ ಹೇಳಿ ಗಾಡಿ ತೊಗೊಂಡು ಬ್ಯಾಗನ್ನು ಎಸ್ತು ಪರಾರಿ ಕಿತ್ಬಿಡ್ತಾರೆ ಡ್ರೈವರನ್ನು. ನಂತರ ಈ ಕಡೆ ಗೌರಿನ ಎಚ್ಚರ ಪಡಿಸ್ತಿದ್ದಾನೆ ಅಪ್ಪು. ಆದರೆ ಫೈನಲಿ ಗೌರಿಗೆ ಎಚ್ಚರ ಆಗಲ್ಲ. ಒಂದು ಕ್ಷಣ ಎಚ್ಚರ ಆಗತ್ತೆ. ಎಚ್ಚರ ಆಗ್ತಿದ್ದಾಗೆ ಇಲ್ಲಿಗೆ ಬಂದೆ, ನನ್ನ ಮನೆಗೆ ಹೋಗಬೇಕು ಅಂತಿದ್ರೆ ಆಲ್ರೆಡಿ 7-8 ಗಂಟೆ ದೂರ ಇದ್ದೀವಿ ಊರಿಂದ ಅಂದಾಗ, ನಾನು ಹೇಗೆ ಬಂದೆ ಅಂದರೆ ನೀನು ಹೇಗೆ ಬಂದೆ ಅಂತ ನೀನು ಹೇಳಬೇಕು. ನಾನು ನೋಡಿದ್ರೆ ಸಿಕ್ತೆ, ಒಳ್ಳೇದಾಯಿತು. ಯಾಕೆ ನೀನು ಕತ್ಲೆಲ್ಲ ಓಡಾಡ್ತೀಯ? ಕತ್ಲೆಲ್ಲಿ ಓಡಾಡಿದ್ರೆ ಏನೋ ಅನಾಹುತ ಆಗುತ್ತೆ ಅಂತ ಗೊತ್ತಲ್ವಾ, ಅದಕ್ಕೆಲ್ಲ ಮೀರಿ ಯಾಕೆ ಓಡಾಡಬೇಕು ಅಂತಿದ್ರೆ ಇಲ್ಲ, ನಾನು ಹೇಗೆ ಬಂದೆ ಅಂತಲೇ ಗೊತ್ತಿಲ್ಲ, ಆದರೆ ನಾನು ಮನೆಗೆ ಹೋಗಬೇಕು. ನೀನೇ ನನಗೇನಾದರೂ ಮಾಡಿರ್ಬೋದಲ್ವ, ನಿನ್ನ ತಂಗಿ ಕಾಲೇಜಲ್ಲಿ ಏನೋ ಮಾಡಿದೆ ಅಂತ ಅವಳು ಬಂದು ಚಾಡಿ ಹೇಳಿದಕ್ಕೆ ಅಂತ ಅಮ್ಮ ತಾಯಿ ಸುಳ್ಳು ಏನೇನೋ ಹೇಳ್ಬೇಡ ತಾಯಿ, ನಿನ್ನನ್ನು ನಾನು ಕಾಪಾಡಿದ್ದೀನಿ, ನಾನಿಲ್ಲ ಅಂತಿದ್ರೆ ನಿನ್ನ ಕತೆ ಏನಾಗ್ತಿತ್ತು ಅಂತ ಹೇಳ್ತಾರೆ. ನಂತರ ಈ ಕಡೆ ತಲೆ ತುಂಬಾ ನೋಯ್ತದೆ, ಜೊತೆಗೆ ಇಲ್ಲಿ ರಕ್ತ ಬರ್ತಿದೆ. ಬಟ್ ಗೊತ್ತಾಗ್ತಾ ಇಲ್ಲ ಗೌರಿಗೆ. ಹಾಗೆ ಇಬ್ಬರು ಕೂಡ ಫೋನ್ ಮಾಡಬೇಕು ಅಂದಾಗ ಫೋನ್ ಕೊಡ್ತಾನೆ. ಬಟ್ ಅಪ್ಪು ಫೋನ್ ಸ್ವಿಚ್ ಆಫ್ ಆಗಿರುತ್ತೆ. ಇನ್ನೇನು ಹೋಗೋ ರೋಡವ್ರನ್ನೇ ಕೇಳೋಣ ಅಂದ್ಕೊಂಡೆ, ಯಾರೂ ಕೂಡ ಗಾಡಿ ನಿಲ್ಲಿಸ್ತಿಲ್ಲ, ಫೋನ್ ಕೊಡ್ತಿಲ್ಲ. ಆ ಕಡೆ ಹೆಗ್ಡೆಯವರು ಮತ್ತು ಮಾಣಿಕ್ಯ ಇಬ್ಬರು ಕೂಡ ತುಂಬ ಪ್ಯಾನಿಕ್ ಆಗಿದ್ದಾರೆ. ಜೊತೆಗೆ ಅಲ್ಲಿ ಮಾಣಿಕ್ಯ ಮಾವ ಸವಿಯ ತಂದೆ ಲೆಕ್ಚರನ್ನು ಗೌರಿನೇ ಬರೆದು ನರ್ಸ್ ಮುಖಾಂತರ ಇವ್ರಿಗೆ ತಲುಪಿಸ್ತಾರೆ. ಅದರಲ್ಲಿ ನನ್ನಿಂದ ಮದುವೆ ನಿಂತಿದೆ, ಮದುವೆ ಆಗಬೇಕು, ನನ್ನಿಂದ ಇಷ್ಟೆಲ್ಲ ತೊಂದರೆ ಆಗಿದೆ ಅಂದಮೇಲೆ ನಾನಿಲ್ಲಿರೋದು ಸರಿಯಲ್ಲ ಅಂತ ಮನೆ ಬಿಟ್ಟು ಹೋಗ್ತಿದ್ದೀನಿ ಅಂತ ಪತ್ರ ಬರೆದಿರ್ತಾಳೆ. ಆದರೆ ಒಂದು ಪತ್ರವನ್ನು ಹೆಗ್ಡೆಯವರು ನಂಬೋದಕ್ಕೆ ಸಾಧ್ಯವೇ ಇಲ್ಲ. ಬಿಕಾಸ್ ಅವರ ಮಗಳು ತುಂಬ ಮೆಚ್ಯೂರ್ಡ್ ಹುಡುಗಿ, ತುಂಬ ವಿವೇಚನೆಯಿಂದ ಯೋಚನೆ ಮಾಡ್ತಾಳೆ, ತುಂಬಾ ವಿವೇಕ ಇದೆ. ಅಪ್ಪ ಅಮ್ಮನ ಮರ್ಯಾದೆ ತೆಗಿಯೋಳಲ್ಲ, ಅಲ್ಲಿಂದ ಏನಾಗುತ್ತೆ ಅಂತ ಗೊತ್ತದ, ನನ್ನ ಮಗಳು ಇಂಥ ಕೆಲಸ ಮಾಡಲ್ಲ ಅಂತ. ಬಟ್ ಅವರೇ ಬರೆದಿದ್ದಾರೆ ಅಂತ ಮಾವ ಒತ್ತಿ ಹೇಳ್ತಿದ್ದಾರೆ. ಬಿಕಾಸ್ ಈ ಕಡೆ ಫುಲ್ ಟೆನ್ಷನಲ್ಲಿದ್ದರೆ ಇದಕ್ಕೆಲ್ಲ ಒಂದೇ ರೀತಿ ಸೊಲ್ಯೂಷನ್ ಇರೋದು, ನನ್ನ ಮಗಳನ್ನು ಮದುವೆ ಆಗ್ಬಿಡು ಮಾಣಿಕ್ಯ, ಎಲ್ಲ ಕೂಡ ಸರಿ ಹೋಗ್ಬಿಡುತ್ತೆ, ಇದು ಒಂದೇ ಇರೋದು ಸೊಲ್ಯೂಷನ್ ಅಂತಿದ್ದಾಗೆ, ಏನಿದು ನನ್ನ ಮಗಳು ಕಾಣಿಸ್ತಿಲ್ಲ ಅಂತಿದ್ರೆ ನಿನಗೆ ನಿನ್ನ ಮಗಳು ಮದುವೆದೇ ಚಿಂತೆನ ಅಂದಾಗ, ಅಯ್ಯೋ ಅವಳೇ ಹೇಳಿರೋ ಸೊಲ್ಯೂಷನ್ ಅಲ್ವಾ, ಅದನ್ನೇ ನಾನು ಹೇಳ್ತಿದ್ದೀನಿ. ಮದುವೆ ಎಲ್ಲ ಆಗಿಬಿಟ್ಟು ಫೋಟೋ ಎಂಗೇಜ್ಮೆಂಟ್ ಅದನ್ನೆಲ್ಲ ಹಾಕ್ಬಿಟ್ರೆ ಮೀಡಿಯಾದಲ್ಲಿ ಅದನ್ನೆಲ್ಲ ನೋಡಿ ಅವಳ ಉದ್ದೇಶ ಈಡೇರ್ತು ಅಂತ ಅವಳು ವಾಪಸ್ ಬಂದರೂ ಬರ್ಬೋದು. ನಿಮ್ಗೆ ಯಾಕೆ ನಾನು ಆಡ್ತಿರೋ ಮಾತು ಅರ್ಥ ಆಗ್ತಿಲ್ಲ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಅಂತ ಹೇಳ್ತಿದ್ರೆ ಈ ಕಡೆ ಮಾಣಿಕ್ಯ ಎಸ್ಸತಿ ಹೇಳೋದು, ನಾನು ಮದುವೆ ಆಗಲ್ಲ ಅಂತ ಹೇಳಲಿಲ್ವಾ, ಮದುವೆ ಆಗಲ್ಲ ಅಂತ ಅಂತಿದ್ದಾಗೆ ನಿನ್ನ ತಂಗಿ ಬರಲ್ಲ ಮದುವೆ ಆಗಲಿಲ್ಲ ಅಂದರೆ ಅಂತ ಹೇಳ್ತಿದ್ದಾರೆ. ಈ ಕಡೆ ಅವ್ರ ಹೆಂಡತಿ ಬಂದಿದ್ದೆ, ಮಾಣಿಕ್ಯ ಮದುವೆನೇ ಆಗಲ್ಲ ಅಂದರೆ ಏನು ಮಾಡ್ತೀರಾ, ಒತ್ತಿ ಅದನ್ನೇ ಯಾಕೆ ಹೇಳ್ತಿದ್ರ, ಸುಮ್ಮನಿರಿ ಅಂತ ಹೇಳ್ತಾರೆ. ಜೊತೆಗೆ
ನಂತರ ಈ ಕಡೆ ಇದು ಎಲ್ಲದಕ್ಕೂ ಕಾರಣ ಸವಿಗೆ ಈ ರೀತಿ ಆಗೋದಕ್ಕೆ ಗೌರಿನೇ ಅಂತ ಹೇಳಿ ಮತ್ತೆ ಮತ್ತೆ ಒತ್ತಿ ಹೇಳೋಕೆ ಟ್ರೈ ಮಾಡ್ತಿದ್ದಾರೆ. ಆದರೆ ಮಾಣಿಕ್ಯ ಮಾತ್ರ ಇಲ್ಲಿ ಸುತಾರಾಮ್ ನನ್ನ ತಂಗಿ ಇಲ್ಲದೆ ಒಂದು ಹೊಸ್ಲು ಪೂಜನೆ ಆಗಲ್ಲ, ಮದುವೆ ಅಂತೆ ಅದಂತೆ ಇದಂತೆ, ನನ್ನ ತಂಗಿ ಹೇಗೆ ಹುಡುಕ್ಬೇಕು ಅಂತ ಗೊತ್ತು, ನಾನು ಟ್ರ್ಯಾಕ್ ಮಾಡಿ ನನ್ನ ತಂಗಿ ಕಾಣೆ ಆಗಿರೋದು ಹುಡುಕ್ತೀನಿ ಅಂತ ಹೋಗ್ತಾಳೆ. ಮಾವ ಅವನಿಗೇನೋ ಬಿಸಿ ರಕ್ತ, ಅರ್ಥ ಆಗ್ತಿಲ್ಲ, ನೀವಾದರೂ ಹೇಳಿ ಬಾವ ಅಂತ ಹೇಳ್ತಿದ್ರೆ ಏನು ಮಾತಾಡ್ತಿದ್ಯಾ, ಯಾವುದೇ ಕಾರಣಕ್ಕೂ ಈ ಮದುವೆ ಎಲ್ಲ ಈಗ ಮಾತೇ ಇಲ್ಲ, ನನ್ನ ಮಗಳು ಹುಡುಕ್ಬೇಕು, ನೀನು ನಿನ್ನ ಮಗಳನ್ನ ನೋಡ್ಕೋ, ಟೇಕ್ ಕೇರ್ ಮಾಡು, ನಾನು ನನ್ನ ಮಗಳನ್ನ ಹೇಗೆ ಹುಡುಕ್ತೀನಿ ಅಂತ ನನಗೆ ಗೊತ್ತಿದೆ, ಹುಡುಕ್ತೀನಿ ಅಂತ ಹೇಳಿ ಅಲ್ಲಿಂದ ಹೊರಡ್ತಾರೆ. ಈ ಕಡೆ ಯಾರಿಗೆ ಹೇಳಿದ್ರು ಕೂಡ ಏನೂ ಅರ್ಥನೇ ಆಗ್ತಿಲ್ಲ. ಈ ಲಕ್ಷ್ಮಿ ಹೇಗೋ ಮನೆ ಬಿಟ್ಟು ಹೋಗಿದ್ಯಾ, ಯಾವುದೇ ಕಾರಣಕ್ಕೂ ವಾಪಸ್ ಬರಬೇಡ ತಾಯಿ, ಹಾಗೆ ಶಿವನ ಪಾದ ಸೇರ್ಕೊಂಡ್ಬಿಡು, ಅಷ್ಟಾದರೂ ಒಳ್ಳೇದು ಮಾಡು ಅಂತ ಹೇಳಿ ಮಾತಾಡ್ತಿದ್ದಾರೆ ಈ ಕಡೆ ಸವ್ಯ ಅಪ್ಪ. ಆದರೆ ಈ ಕಡೆ ಗೌರಿ ಮತ್ತು ಅಪ್ಪು ಇಬ್ಬರು ಕೂಡ ನಡ್ಕೊಂಡು ಬರ್ತಿದ್ದಾರೆ, ಯಾವುದಾದ್ರೂ ಗಾಡಿ ನಿಲ್ಲಿಸ್ಬೋದಾ ಅಂತ. ಅಷ್ಟರ ನಡುವೆ ಹೀಗೆ ಈಗ ಇಷ್ಟು ದೂರ ಬಂದೆ ನಾನು ಅಂತಾನೆ ನನಗೆ ಗೊತ್ತಿಲ್ಲ ಅಂತಿದ್ರೆ ಹೇಗೆ ಬಂದು ಅಂತ ನೀನು ಹೇಳಬೇಕು ಅಂದಾಗ, ನೀನೇ ನಿಲ್ಲಿ ಅಂದಾಗ ನಾನು ಮುಂಬೈಗೆ ಹೋಗಬೇಕಿತ್ತು, ನಿನ್ನ ಕೃಪಾ ಕಟಾಕ್ಷ ನನಗೆ ಗ್ರಹಚಾರ ಏನೋ ಇಲ್ಲಿ ನಿನ್ನ ಜೊತೆ ಸಿಕ್ಕಾಕೊಂಡೆ ಅಂತಿದ್ದಾರೆ. ಇಲ್ಲ ನಾನು ಮನೆಗೆ ಹೋಗಲೇಬೇಕು ಅಂತ ಹೇಳ್ತಿದ್ದಾಳೆ. ಜೊತೆಗೆ ನನಗೇನೂ ಕೂಡ ಗೊತ್ತಿಲ್ಲ, ಯಾರೂ ನನ್ನ ತಲೆಗೆ ಬಂದು ಓಡಿದ್ರು, ನನ್ನ ಗಾಡಿ ಕೆಟ್ಟು ಹೋಗಿತ್ತು ಅಂತಿದ್ದಾಗ ಈ ಕಡೆ ಅಪ್ಪುಗೆ ಗೊತ್ತಾಗ್ಬಿಡುತ್ತೆ ಇದೆಲ್ಲ ಶರಣನ ಕೆಲಸನೇ ಅಂತ. ಬಿಕಾಸ್ ಅವನಿಗೆ ಹೇಳಿದ ಮಾತುಗಳು ನೆನಪಾಗುತ್ತೆ, ಇದೆಲ್ಲ ಶರಣನ ಕೆಲಸನೇ, ಅವನೇ ಇದನ್ನೆಲ್ಲ ಮಾಡಿರೋದು, ನಿನ್ನನ್ನು ಲಾರಿಗೆ ಹಾಕಿದ್ದು ಅವನೇ, ತಲೆಗೆ ಹೊಡೆದಿದ್ದು ಅವನೇ ಅಂತ ಹೇಳುವಷ್ಟರಲ್ಲಿ ಈ ಕಡೆ ಗೌರಿ ತಲೆ ಸುತ್ತು ಹಾಗೆ ಬಿದ್ದು ಹೋಗ್ಬಿಡ್ತಾಳೆ. ಈ ಗೌರಿ ಎದ್ದೇಳು ಗೌರಿ ಅಂತ ಹೇಳ್ತಿದ್ದಾನೆ. ಫೈನಲಿ ಅಲ್ಲಿ ಬರೋ ಕಾರ್ಗಳು ಎಲ್ಲವನ್ನ ಕೂಡ ಅಡ್ಡ ನಿಲ್ಲಿಸ್ತಿದ್ದಾನೆ. ಫೈನಲಿ ಒಂದು ಅಡ್ಡ ಬರ್ತಿದ್ದಾಗೆ, ನಿನಗೆ ನಮ್ಮ ಕಾರೇ ಬೇಕಿತ್ತ ಸಾಯೋಕೆ, ಏನಿದು ಅಂದಾಗ ದಯವಿಟ್ಟು ಒಂದು ಮುಂದೆ ಯಾವುದಾದ್ರು ದೊಡ್ಡೂರಿದ್ರೆ ಅಲ್ಲಿಗೆ ಬಿಟ್ಬಿಡಿ, ದಯವಿಟ್ಟು ನಮಗೆ ಸಹಾಯ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ಕೋತಿದ್ರೆ, ಬೇಡ ರೀ ಇವ್ರಿಗೇನೋ ಮಾಡಿ ಇನ್ನೇನೋ ಆಗಿ ಏನೂ ನಮ್ಗೆ ಸವಾಸ ಬೇಡ, ಯಾವುದೋ ಊರಿಂದ ಓಡ್ ಬಂದಿರೋರಾಗಿದ್ದಾರೆ, ಯಂಗ್ಸ್ಟರ್ಸ್ ಬೇರೆ, ಹುಡುಗಿಗೆ ಬೇರೆ ಅನ್ಕಾನ್ಷಿಯಸ್ ಆಗಿದ್ದಾಳೆ ಅಂತಿದ್ರೆ ನಾವು ಆ ರೀತಿ ಅಲ್ಲ, ಯಾವುದೋ ಸಿಚುವೇಶನಲ್ಲಿ ಲಾಕ್ ಆಗಿದ್ದೀವಿ, ದಯವಿಟ್ಟು ಸಹಾಯ ಮಾಡಿ ಅಂದಾಗ ಅವ್ರ ಗಂಡ ಸಹಾಯ ಮಾಡೋಣ ಅಂತಾರೆ. ಬಟ್ ಅವ್ರ ಹೆಂಡತಿ ಯಾವುದೇ ಕಾರಣಕ್ಕೂ ಬೇಡ ಅಂತ ಹೇಳಿ ಕರ್ಕೊಂಡು ಹೋಗೇ ಬಿಡ್ತಾರೆ. ನಂತರ ಏನು ಮಾಡೋದು ಅಂತ ಅರ್ಥ ಆಗ್ತಿಲ್ಲ. ಫೈನಲಿ ಇಲ್ಲಿ ಗೌರಿಗೆ ಮತ್ತೆ ಬ್ಲಡ್ ಬರ್ತದೆ, ಏನಪ್ಪ ಇದು ಬ್ಲಡ್ ನಿಲ್ತಿಲ್ವಲ್ಲ ಅಂತ ಅಂದ್ಕೊಂಡಂತ ಅಪ್ಪುಗೆ ತುಂಬಾ ಆತಂಕ ಆಗುತ್ತೆ. ತಕ್ಷಣ ಅಲ್ಲಿ ಒಂದು ಏನೋ ಶೆಡ್ ಥರ ಮಾಡಿರ್ತಾರೆ, ಅಲ್ಲಿಗೆ ಹೋಗಿ ಮಲಗಿಸಿ ಒಂದು ಬಟ್ಟೆನ ಹರಿದು ಅದರಲ್ಲಿ ವೇಲನ್ನಲ್ಲೇ ಅವಳ ತಲೆನ ಕಟ್ತಾರೆ, ಬ್ಲಡ್ ನಿಲ್ಲಿ ಅಂತ ಹೇಳಿ ಏನೋ ಹಾಕಿ. ನಂತರ ಕೈಕಾಲೆಲ್ಲ ಉಜ್ತಿದ್ದಾರೆ ಈ ಕಡೆ ಗೌರಿಗೆ ನೆನಪು ಬರಲಿ ಅನ್ನೋ ಕಾರಣಕ್ಕೆ. ಬಟ್ ಗೌರಿಗೆ ನೆನಪು ಬರ್ತಾನೆ ಇಲ್ಲ, ಪ್ರಜ್ಞೆ ಬರ್ತಾನೆ ಇಲ್ಲ. ನಂತರ ಈ ಕಡೆ ಒಂದು ಕ್ಷಣ ಪ್ರಜ್ಞೆ ಬರುತ್ತೆ. ಪ್ರಜ್ಞೆ ಬರ್ತಿದ್ದಾಗೆ ಈ ಕಡೆ ಗೌರಿ ಕೂತ್ಕೊಂಡಿದ್ದಾಳೆ, ನಾನು ಮನೆಗೆ ಹೋಗಬೇಕು ಅಂತ ಹೇಳ್ತಿದ್ರೆ, ಏನು ಮನೆಗೆ ಹೋಗೋದು ಇಷ್ಟೊತ್ತಲ್ಲಿ ಯಾರೂ ಕೂಡ ಸಿಗ್ತಿಲ್ಲ ಅಂತ ಹೇಳ್ತಿದ್ದಾರೆ. ಇಲ್ಲ ನಾನು ಮನೆಗೆ ಹೋಗಲೇಬೇಕು, ನಾನು ಅಪ್ಪನ ಜೊತೆ ಮಾತಾಡಲೇಬೇಕು ಅಂತಿದ್ದಾಳೆ. ಶರಣ ಮೊದಲು ಸಿಗಲಿ, ಇವಳನ್ನ ಮನೆ ಕರ್ಕೊಂಡು ಹೋಗಿ ಬಿಟ್ಟ ಮೇಲೆ ಅವ್ನಿಗೆ ಗ್ರಹಚಾರ ಬೆಳೆಸ್ತೀನಿ, ಹೆಗ್ಡಿ ಅವ್ರಿಗೆ ಹೇಳ್ತೀನಿ ಇದಕ್ಕೆಲ್ಲ ಮಾಡಿರೋದು ಇವನೇ ಅಂತ, ಅವನು ತರ ಅಂತ ತರಗುಟ್ಟಿಸ್ಬಿಡ್ಬೇಕು, ಆ ಥರ ಮಾಡ್ತೀನಿ ಅಂತ ಅಪ್ಪು ಅನ್ಕೋತಾರೆ. ಫೈನಲಿ ಒಂದು ಸಮುದ್ರ ದಡಕ್ಕೆ ಬಂದು ಬಿಡ್ತಾರೆ ಇಬ್ಬರು ಕೂಡ. ಅಲ್ಲೇ ಇರ್ತಕ್ಕಂಥ ಒಂದು ಅಂಗಡಿಲಿ ಒಬ್ಬರು ಸಹಾಯದಿಂದ ಫೋನ್ ತಗೋತಾರೆ, ಅಪ್ಪಂಗೆ ಫೋನ್ ಮಾಡಬೇಕು ಅಂತ. ನಂತರ ಈ ಕಡೆ ಹೆಗ್ಡೆಯವರು ಮತ್ತು ಮಾಣಿಕ್ಯ ಇಬ್ಬರು ಕೂಡ ತನ್ನ ತಂಗಿಯ ಫೋನ್ನ ಟ್ರ್ಯಾಕನ್ನು ಇಟ್ಕೊಂಡು ಫೈನಲಿ ಒಂದು ನದಿ ದಡಕ್ಕೆ ಬಂದಿದ್ದಾರೆ. ಅಲ್ಲಿ ಅವಳ ಫೋನ್ ಟ್ರ್ಯಾಕರ್ ತೋರಿಸ್ತದೆ. ಇದರಿಂದ ಅಪ್ಪ ಅಣ್ಣಂಗೆ ಇಬ್ರಿಗೂ ಆತಂಕ ಆಗ್ತದೆ, ಬಿಕಾಸ್ ಆ ಫೋನನ್ನು ಅಲ್ಲಿ ಬಿಸಾಡಿರ್ಬೋದು ಶರಣ ಅವ್ರು ಕೂಡ. ನಂತರ ಈ ಕಡೆ ತನ್ನ ಮಗಳು ಫೋನ್ ಟ್ರ್ಯಾಕರ್ ಅಲ್ಲಿ ತೋರಿಸ್ತದೆ ಅಂತ ಗೊತ್ತಾಗ್ತಿದ್ದಾಗೆ ಹೆಗ್ಗಡಿ ಅವರು ದೊಪ್ಪನೆ ನೀರಿಗೆ ಜಿಗಿದು ಹಾರಿಬಿಡ್ತಾರೆ. ಈಜು ಬರುತ್ತೋ ಇಲ್ವೋ ಗೊತ್ತಿಲ್ಲ, ತನ್ನ ಮಗಳಿಗೋಸ್ಕರ ಜಿಗಿದು ಹುಡ್ಕೋಕೆ ಮುಂದಾಗ್ತಿದ್ರೆ ಅದೇ ಸಮಯಕ್ಕೆ ಸರಿಯಾಗಿ ಅವರು ಜಿಗಿಬೇಕು ಅಷ್ಟರಲ್ಲಿ ಅವಳ ಕಾಲ್ ಬರ್ತದೆ. ಬಟ್ ಅವರು ರಿಸೀವ್ ಮಾಡೋಕ್ಕಾಗ್ತಿಲ್ಲ, ಬಿಕಾಸ್ ಅವರು ಆಲ್ರೆಡಿ ನೀರಿಗೆ ಬಿದ್ದಿರೋದ್ರಿಂದ ಅವಳಿಗೆ ಫೋನ್ ಕೂಡ ಸಿಗ್ತಿಲ್ಲ. ಆ ಕಡೆ ಅಪ್ಪ ಅಣ್ಣ ಇವಳಿಗೋಸ್ಕರ ಹುಡುಕ್ತಿದ್ರೆ ಇವಳು ತನ್ನ ಅಣ್ಣ ಮತ್ತು ಅಪ್ಪನ್ನ ಕಾಂಟ್ಯಾಕ್ಟ್ ಮಾಡೋದಕ್ಕೋಸ್ಕರ ಟ್ರೈ ಮಾಡ್ತಿದ್ದಾಳೆ. ಹಾಗಿದ್ರೆ ಮುಂದೆ ಏನಪ್ಪ ಆಗುತ್ತೆ? ಈ ಕಡೆ ಅಪ್ಪು ಮತ್ತು ಗೌರಿ ಒಂದು ದಿನ ಒಟ್ಟಿಗೆ ಕಳೆದ್ರು ಅನ್ನೋ ಆಪಾದನೆ ಗುಲ್ಲೆಬ್ಬತ್ತ. ಇಬ್ಬರ ನಡುವೆ ಆಲ್ರೆಡಿ ಮದುವೆ ಮಾತುಕತೆ ಆಗಿತ್ತು ಅನ್ನೋದು ಕೂಡ ಊರೆಲ್ಲ ಗುಲ್ಲೆಬ್ಬಿದೆ. ಜೊತೆಗೆ ಈ ಒಂದು ವಿಷಯಕ್ಕೆ ಇದು ಲಿಂಕ್ ಆಗಿ ಇಬ್ರು ಕೂಡ ಓಡ್ ಹೋಗ್ಬಿಟ್ಟಿದ್ರು ಅಂತ ಹೇಳಿ ಶರಣ ಅಪ್ಸೋಕೆ ಮುಂದಾಗ್ತಾರ. ಬಿಕಾಸ್ ಆ ಎರಡು ಫ್ಯಾಮಿಲಿ ನಡುವೆ ತಿಕ್ಕಾಟ ಬರಬೇಕು ಅಂತ. ಬಟ್ ಅದು ಹೋಗಿ ಇನ್ನೇನೋ ಆಗಿ ಈ ಕಡೆ ಅಪ್ಪುಗೆ ಮದುವೆ ಮಾಡೋಕೆ ಒಪ್ಕೊಂಡೇ ಬಿಡ್ತಾರೆ ಈ ಕಡೆ ಹೆಗ್ಡೆಯವರು. ಫೈನಲಿ ಶರಣನ ಈ ಒಂದು ಕುಚೇಷ್ಟಿಯ ಕುತಂತ್ರ ಬುದ್ಧಿಯಿಂದ ಅಪ್ಪು ಮತ್ತು ಗೌರಿಯ ಮದುವೆ ಆಗತ್ತೆ. ಮುಂದೇನಾಗತ್ತೆ, ಮಂಗಳಮ್ಮ ಹೇಗೆ ರಿಯಾಕ್ಟ್ ಮಾಡಬಹುದು ಇದಕ್ಕೆಲ್ಲ ಫೈನಲಿ ಯಾವ ರೀತಿಯ ಒಂದು ಟ್ವಿಸ್ಟ್ ತಗೊಳುತ್ತೆ. ಆ ಕಡೆ ಹೆಗ್ಡೆ ಅವ್ರಿಗೆ ಈಜು ಬರದೆ ಮುಳುಗೋಗೋ ಸ್ಥಿತಿಯಲ್ಲಿದ್ದಾರೆ.
ಅಥವಾ ಹೆಗ್ಡೆ ಅವರ ಪ್ರಾಣ ಪಕ್ಷಿನೇ ಈ ಒಂದು ಸನ್ನಿವೇಶಕ್ಕೆ ಸಿಕ್ಕಿ ಆರಿ ಹೋಗುತ್ತಾ, ಏನಾಗತ್ತೆ ಇದು ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ.